Hey guys, good morning. Welcome to my new vlog. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಇವತ್ತು 4ನೇ ದಿನ. ನಿನ್ನೆ ನಿಯರ್ ಟು ನಾವು ದೊಡ್ಡಬಳ್ಳಾಪುರ 1 ಅವರ್ ರೆಸ್ಟ್ ಮಾಡಿದ್ರೆ, ಅದಾದ್ಮೇಲೆ ಸಂಗಮೇಶ್ ಅಣ್ಣವ್ರ ಕಂಟಿನ್ಯೂಸ್ ರೈಡ್ ಮಾಡಕತ್ರೆ. ಇವಾಗ ನಾವು ಆನ್ ದಿ ವೇ ಟು ಕುಣಿಗಲ್ ಇದ್ದೀವಿ. NH75 ಹತ್ರ ಇದ್ದೇವೆ ನಾವು ಇವಾಗ ಅಂಬರೀಶ್ ಅಣ್ಣವರು ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ನಾನು ಇವಾಗ ಎದ್ದೆ. ಸಂಗಮೇಶ್ ಅವರು ಕಂಟಿನ್ಯೂಸ್ ಗಾಡಿ ಹೊಡೆಯತ್ತ ನಿನ್ನ ರಾತ್ರಿಯಿಂದ. ಡೀಸೆಲ್ ಅಮೌಂಟ್ ಪ್ರಾಬ್ಲಮ್ ಆಗಿತ್ತ, ಹೆಂಗೋ ರಿಸಾಲ್ವ್ ಆಗ್ತದ. ಇವಾಗ ನಾವು ಹೊರಟಿದ್ದೇವೆ. ಇವಾಗ ಆಯ್ತು ಸಂಗಮೇಶ್ ಅಣ್ಣ. ಅಣ್ಣ ಇಲ್ಲಣ್ಣ, ಇವಾಗ ಎದ್ದಿದ್ದು. ನೀವೇ ಕಂಟಿನ್ಯೂಸ್ ಗಾಡಿ ಹೊಡಿತಾ ಇದ್ದೀರಿ, ಖುಷಿ ಆಯ್ತು. ಹೇಗಣ್ಣ ಹಿಂಗೆ ಕಂಟಿನ್ಯೂಸ್ ಹೊಡಿತಿದ್ರಿ? ಏನಣ್ಣ, ಏನ್ ಪ್ಲಾನ್? ಇವತ್ತು ಗಾಡಿ ಮಾಡ್ಕೊಂಡು ಇವತ್ತೇ ಲೋಡ್ ಮಾಡೋಣ ಅಂತ ಆಸೆಯಲ್ಲಿ ಇದ್ದೆ ಅಣ್ಣ. ನಾನು ಎಲ್ಲ ಆಸೆನ ನಿರಾಸೆ ಮಾಡ್ಬೇಕಣ್ಣ. ಟ್ರಾನ್ಸ್ಪೋರ್ಟ್ ಅವ್ರ ಮಾಡೋದಣ್ಣ ಹಿಂಗಾಗತ್ತೆ. ನಾವೇನೋ ಒಂದು ಆಸೆ ತಗೊಂಡಿರ್ತೀವಿ, ಅದೇನೋ ಒಂದು ಆಗುತ್ತಲ್ಲ. ನಿಜ ನಿಜ. ಬನ್ನಿ ಎಲ್ಲ ಮುಂದೆ ಎಲ್ಲಾದ್ರೂ ಟೀ ಕುಡಿಯೋಣ ಬನ್ನಿ. ಎಸ್ ಸರ್, ಶ್ಯೂರ್. ಅಂಬರೀಶ್ ಅಣ್ಣವ್ರ ರೆಸ್ಟ್ ಮಾಡಕತ್ತಾರ. ಇನ್ನೂ ಸ್ವಲ್ಪ ಹೊತ್ತಿಗೆ ಅವ್ರ ಗಾಡಿ ಹೊಡಕ್ ಸ್ಟಾರ್ಟ್ ಮಾಡ್ತಾರೆ. ನಾವಿವಾಗ ಯಡಿಯೂರು ವೃತ್ತದಲ್ಲಿದ್ದೇವೆ. ಟೈಮ್ ಇವಾಗ 8:23 ಆಗಿದೆ. ಟೀ ಕುಡಿಯಕ್ಕೆ ಸ್ಟಾಪ್ ಮಾಡಿದ್ವಿ. ಟೀ ಕುಡ್ಕೊಂಡು ಹಾಗೆ ಮುಂದೆ ಹೊರಡೋಣ. ಇವಾಗ ಅಣ್ಣ ಟೀ ಕುಡಿತಿದ್ದೇವೆ ಅಣ್ಣ. ಬೆಳಗ್ಗೆ ಹೇಮಾವತಿ ವೃತ್ತದಲ್ಲಿದೆ ಯಡಿಯೂರು. ಏನ್ ಅನಿಸ್ತಾ ಇದೆ? Hi sir, good morning. ವೆರಿ ಗುಡ್ ಮಾರ್ನಿಂಗ್. ಟೀ ಬ್ರೇಕ್. ನಾವಿವಾಗ ಟೀ ಎಲ್ಲ ಕುಡ್ದಾಯ್ತಾ, ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ನಾವಿವಾಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಾವಿವಾಗ ಇಲ್ಲಿಂದ ಹೊರಡ್ತಾ ಇದ್ದೇವೆ. ಸ್ವಲ್ಪ ಮಳೆ ಇದೆ, ಚೆನ್ನಾಗಿದೆ. ಒಂಥರ ವೆದರ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಅಣ್ಣ ಏನ್ ಅನಿಸ್ತಾ ಇದೆ ಅಣ್ಣ? ಸೂಪರ್ ಅನಿಸ್ತಾ ಇದೆ ಅಣ್ಣ. ಈ ತರ ವೆದರ್ ಅಲ್ಲಿ ಗಾಡಿ ಹೊಡೆಯೋದು ಇನ್ನೂ ಮಜಾ ಬರ್ತಾ ಇದೆ ಅಣ್ಣ. ಓಕೆ ಅಣ್ಣ. ಫ್ರೆಶ್ ಆದ್ರೆ ಅಣ್ಣ ಟೀ ಕುಡ್ದ? ಫುಲ್ ಫ್ರೆಶ್ ಅಣ್ಣ. ಇಷ್ಟೊತ್ತಲ್ಲಿ ನಿದ್ದೆ ಮೂಡಲ್ಲಿ ಇದ್ವಿ, ಇವಾಗ ಫುಲ್ ಫ್ರೆಶ್ ಅಪ್ ಮೂಡಲ್ಲಿ ಇದೀವಿ ಅಣ್ಣ. ಗಾಡಿ ಹೊಡೆಯೋಕೆ ಒಂಥರ ಮಜಾ ಬರ್ತಾ ಇದೆ ಇವಾಗ. ಅಣ್ಣ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತದೆ. ಇಷ್ಟೊತ್ತಿನವರೆಗೂ ಮಲ್ಕೊಂಡಿದ್ದೆ, ರೆಸ್ಟ್ ಮಾಡಿದೆ. ಇವಾಗ ಅವರು ಏನೋ ನಾಷ್ಟ ಮಾಡ್ತೀವಿ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಾಷ್ಟ ಮಾಡಿ ಈ ಟೈಮಲ್ಲಿ ಇಂಥ ವ್ಯೂ ನೋಡ್ಕೋತ ಹೋಗ್ತಾ ಇದ್ವಿ. ನಾವಿವಾಗ ದೇವನಹಳ್ಳಿ ನೆಲಮಂಗಲ ಎಕ್ಸ್ಪ್ರೆಸ್ ಹೈವೇ ಪ್ರೈವೇಟ್ ಲಿಮಿಟೆಡ್ ಟೋಲ್ ಹತ್ರ ಇದ್ದೇವೆ. ಟೋಲ್ ದಾಟ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇರೋಣ. ನಾವಿವಾಗ ಹೊರಡ್ತಿದ್ದೇವೆ ಇಲ್ಲಿಂದ. ನಾವಿವಾಗ ದೇವನಹಳ್ಳಿ ಹಾಸನ್ ಟೋಲ್ನ ರೀಚ್ ಆದ್ವಿ. ಟೈಮ್ ಇವಾಗ 10:18 ಆಗಿದೆ. ಫೈನಲಿ ನಾವು ಶಾಂತಿಗ್ರಾಮ ಟೋಲ್ನ ರೀಚ್ ಆದ್ವಿ. ಇವಾಗ ಇದನ್ನ ಟೋಲ್ ಮುಗಿಸ್ಕೊಂಡು ಹಾಗೆ ಮುಂದೆ ಹೋಗೋದ. ಹಾಗೆ ಸ್ವಲ್ಪ ನಾಷ್ಟ ಮಾಡೋಣ. ಬೆಳಗ್ಗೆ ಟೀ ಕುಡಿದಿದ್ವಿ. ಇವಾಗ ನಾಷ್ಟ ಮಾಡ್ಕೊಂಡು ಸ್ವಲ್ಪ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ಹಾಗೆ ಹೊರಡ್ತಾ ಇರೋಣ. ಟಿಫಿನ್ ಎಲ್ಲಿ ಮಾಡೋಣ್ರಿ ಅಣ್ಣ? ನೀವೆಲ್ಲಂತೀರಲ್ಲೇ ನಮಗೆ ಗೊತ್ತಿಲ್ಲ ಅಣ್ಣ, ನಿಮಗೆ ಗೊತ್ತಿರತ್ತಲ್ಲ ಹೋಟೆಲ್ ಯಾವ ಚೆನ್ನಾಗಿರುತ್ತಂತ. ನಾವೆಲ್ಲಿ ನಾಷ್ಟ ಮಾಡಿದ್ರೆ ನೈಟ್ ಹೊತ್ತು ಹೋಗಿರ್ತೀವಲ್ಲ. ಹೌದಣ್ಣ, ನೋಡೋಣ ಹೆಂಗ್ ಮಾಡೋಣ ಅಂತೇಳಿ. ಬರೀ ಇಲ್ಲೇ ಯಾವ್ದಾದ್ರಲ್ಲಿ ನಾಷ್ಟ ಮಾಡಿ. ಎಸ್ ಸರ್, ಶೋರ್.
ಡ್ರೈವರ್ ಜೀವನ ಹಂಗೈತಲ್ರಿ ಸರ. ಹೆಂಗೆ ಚಲೋ ಇದ್ರು ನಾಷ್ಟ ಮಾಡಿ ಹೋಗ್ಬೇಕ್ರಿ, ಚಲೋ ಇರಲಿಲ್ಲ ಅಂದ್ರೆ ನಾಷ್ಟ ಮಾಡ್ಲೇಬೇಕಲ್ರಿ. ಅದ್ ಬಿಟ್ರೆ ನಮಗ್ ಬೇರೆ ಗತಿನೇ ಇಲ್ರಿ. ಎಸ್ ಸರ್, ಹೊರಡೋಣ. ಯಾವ ತರ ಕೊಟ್ರು ಆ ತರ ತಿನ್ಲೇಬೇಕು ನಾವು. ಎಸ್ 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 ಕರೆಕ್ಟ್ ಸರ್. ನಾವು ಇವಾಗ ಸ್ವಲ್ಪ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಚೆಕ್ ಮಾಡ್ಕೊಳ್ತಿದ್ದೇವೆ. ಚೆಕ್ ಮಾಡ್ಕೊಂಡು ಹಾಗೆ ಟಿಫಿನ್ ಮಾಡಕ್ಕೆ ಹೋಗೋಣ. ಇವಾಗ ಟೈರಲ್ಲಿ ಹಳ್ಳಿದ್ವು ಎಲ್ಲ ಹಳ್ಳ ರಿಮೂವ್ ಮಾಡತ್ತೀವಿ ಅವನ್ನ. ಇಲ್ಲ ಪಂಚರ್ ಆಗೋ ಚಾನ್ಸಸ್ ಇರ್ತೈತೆ ಗಾಡಿ ಸೆಕ್ಷನ್ ಒಳಗಡೆ. ಇವಾಗ ಬೆಲ್ಟ್ ಆಮೇಲೆ ಹಗ್ಗ ತಾಡ್ಪಲ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳತ್ತೇವೆ. ಎಲ್ಲ ಕರೆಕ್ಟಾಗಿದೆ, ಏರೆಲ್ಲ ಚೆಕ್ ಮಾಡಿದ್ವಿ. ಡ್ರೈವಿಂಗ್ ಫೀಲ್ಡಿಗೆ ಬರೋಕೆ ಮುಂಚೆ ಏನೋ ಒಂಥರ ಖುಷಿ ಇತ್ತು. ಡ್ರೈವಿಂಗ್ ಫೀಲ್ಡಿಗೆ ಬಂದ ಮೇಲೆ ನಮ್ಮಂತ ಕಷ್ಟ ಯಾರು ಬೇಡ ಅಂತ. ಫಸ್ಟ್ ಟೈಮು ಡ್ರೈವಿಂಗ್ ಕಲಿಯೋ ಹೊತ್ತಿನಾಗ ಡ್ರೈವಿಂಗ್ ಫೀಲ್ಡ್ ಬೆಸ್ಟ್ ಅನ್ಸಲ್ಲ. ಇವಾಗ ಇತ್ತೀಚೆ ನಮ್ಗೆ ಗೊತ್ತಾಗ್ತೈತ್ರಿ ಡ್ರೈವಿಂಗ್ ಫೀಲ್ಡಿಗೆ ಯಾಕಾದ್ರೂ ಬಂದೆ, ಬೇರೆ ಯಾವ್ದಾದ್ರು ಕೆಲಸ ಮಾಡ್ಬೋದಲ್ಲ. ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡಿದ್ವಿ. ನಾವು ಇವಾಗ ಶಾಂತಿ ಗ್ರಾಮ ಟೋಲ್ ನೇರಿದ್ದೇವೆ. ನಾವಿವಾಗ ಶಾಂತಿಗ್ರಾಮ ಟೋಲ್ ನೇರಿದ್ದೇವೆ. ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿವೆ. ತಿರುಮಲ ಟಿಫಿನ್ ಸೆಂಟರ್ ಇದೆ, ತಟ್ಟೆ ಇಡ್ಲಿ ಭಾಳ ಫೇಮಸ್ ಇದೆ. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದರೆ ಮಸ್ಟ್ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇಲ್ಲಿ ನಾವು ಇವಾಗ ಟಿಫಿನ್ ಮಾಡೋಣ. ಇವಾಗ ಅಣ್ಣ ಪಲಾವ್ ಹೇಗಿದೆ ಅಣ್ಣ? ಸೂಪರ್. ಇಲ್ಲಿ ನಾವು ಟಿಫಿನ್ ಮಾಡಕ್ಕೆ ಸ್ಟಾಪ್ ಮಾಡಿದ್ದೇವೆ. ಪಲಾವ್ ಮತ್ತು ಡೇಂಜರ್ ಇದೆ ಅಂತ ಹೇಳ್ಬೋದು. ಮಸ್ಟ್ ಟ್ರೈ ಮಾಡಿರಿ. ಇಲ್ಲಿ ಈ ಕಡೆ ಬಂದ್ರೆ ಗಡಕ್ ಹೋಗ್ಬಿಡ್ರಿ, ಭಾಳ ಫೇಮಸ್ ಐತೆ. ಶಾಂತಿಗ್ರಾಮ ಟೋಲ್ ಪ್ಲಾಜಾ ಇದೆಯಲ್ಲ, ಅಲ್ಲೇ ತಿರುಮಲ ಟಿಫಿನ್ ಸೆಂಟರ್ ಅಂತ ಇದೆ, ಮಸ್ತ್ ಇದೆ. ಇಲ್ಲಿ ಪಲಾವ್ ಮಾತ್ರ ಸಾಲಿಡ್ ಐತೆ. ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದೆ. ರಿಯಲಿ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಫುಡ್ನ ಲೈಕ್ ಮಾಡ್ತೀರಿ. ಇವಾಗ ಅಂಬರೀಷ್ ಅವ್ರು ಮಾತಾಡ್ತಾರೆ, ಏನು ಹೇಳ್ತಾರೆ ಕೇಳು. ಪಲಾವ್ ಯಾವ ಥರ ಇದೆ? ಪಲಾವ್ ಅಂತ ನಂಬರ್ 1 ಸರ. ಹಾಂ, ಈ ಕಡೆ ಬಂದ್ರೆ ಶಾಂತಿಗ್ರಾಮ ಟೋಲ್ ಬಂದ್ರೆ ಹಾಂ, ತಿರುಮಲ ಟಿಫನ್ ಸೆಂಟರ್ ಅಂತ ಒಂದು ಐತ್ರಿ, ವಿಸಿಟ್ ಮಾಡ್ರಿ. ನಂಬರ್ 1 ಸರ. ಸರ್ ಸೆಕೆಂಡ್ ರೌಂಡ್ ಇವಾಗ ಆಗಿದೆ ಸರ್. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಸರ್. ಥರ್ಡ್ ರೌಂಡ್. ಎಸ್ ಸರ್, ಥ್ಯಾಂಕ್ ಯು ಸರ. ಹಾಂ ಇಲ್ಲಿ ಹೆಂಗೈತೆ ಸರ್ ಊಟ ಟಿಫನ್? ಸರ್ ನಾವು ಇವಾಗ ಶಾಂತಿಗ್ರಾಮ ಟೋಲ್ ತಿರುಮಲ ಟಿಫಿನ್ ಸೆಂಟರ್ ಹತ್ರ ಇದ್ದೇವೆ. ಅದ ಮೊಬೈಲ್ ಕ್ಯಾಂಟೀನ್ ಸರ್. ಅದ ನಾವು ಅನ್ಕೊಂಡಿರಲಿಲ್ಲ. ನಿನ್ನೆ ನೈಟ್ ಸ್ವಲ್ಪ ಅಸ್ತವ್ಯಸ್ತ ಆಯ್ತು ನಮ್ದು. ಅದ್ರ ಸಂಬಂಧ ಆನ್ ದಿ ವೇಗೆ ಹೊಂಟಿದ್ವಿ ನಾವು ಹಾಸನ್ಗೆ. ಹೊಟ್ಟೆಂತೂ ಭಾಳ ಹಸಿವಾಗಿತ್ತ. ಪಲಾವ್ ಇತ್ತ, ಪಲಾವ್ ಆರ್ಡರ್ ಮಾಡಿದ್ವಿ ಸರ್. ಒಂದು ಪ್ಲೇಟ್ ಪಲಾವ್ ತಿಂದ್ವಿ. ಟೇಸ್ಟ್, ಕ್ವಾಲಿಟಿ, ಕ್ವಾಂಟಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ವರ್ಕ್ ಫಾರ್ ದ ಮನಿ ಅಂತ ಹೇಳ್ತೀನಿ. 100% ನೀವು ಲೈಕ್ ಮಾಡ್ತೀರಿ. ಒಂದ್ ವೇಳೆ ನೀವು ಏನಾದ್ರು ಆನ್ ದಿ ವೇ ಟು ಶಾಂತಿಗ್ರಾಮ ಟೋಲ್ ಹೋಗ್ತಿದ್ರೆ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಟೇಸ್ಟ್ ಇಲ್ಲೇ ಸಿಗುತ್ತೆ. ಆಸಮ್ ಅಂದ್ರೆ ಆಸಮ್ ಐತೆ, ದೂಸರ ಮಾತಾಡಂಗಿಲ್ಲ. ಇಷ್ಟು ಹೇಳ್ಬೋದು ಸರ್. ಫೈನಲಿ ಟಿಫಿನ್ ಎಲ್ಲ ಆಯ್ತಾ. ಟಿಫಿನ್ ಮಾತ್ರ ಗಿಚ್ಚಿತ್ ಅಂತ ಹೇಳ್ಬೋದು. 2 ಪ್ಲೇಟ್ ಪಲಾವ್ ತಿಂದ್ರೆ ಸೀದಾ ರಾತ್ರಿನೇ ಊಟ ನೋಡಿ. ಮಸ್ತ್ ಇತ್ತು, ರಿಯಲಿ ಎಂಜಾಯ್ ಲಾಟ್. ಹೋಗೋಣ ಇವಾಗ, ಲೇಟ್ ಆಗ್ತಿದ್ದೆ. ಆನ್ ದಿ ವೇ ಟು ಹಾಸನ್ ಇದೆ. ನಾವಿವಾಗ ಶಾಂತಿಗ್ರಾಮ ಟೋಲ್ ಪ್ಲಾಜಾದಲ್ಲಿದ್ದೇವೆ. ಜಸ್ಟ್ ಸೈಡ್ ಹಾಕಿದ್ವಿ, ಊಟ ಮಾಡಿದ್ವಿ. ನಾವಿವಾಗ ಆನ್ ದಿ ವೇ ಟು ಹಾಸನ್ ಇದ್ದೇವೆ. ಹಾಸನ್ನಿಂದ ಮುಂದೆ ಶಿರಾಡಿ ಘಾಟ, ಶಿರಾಡಿ ಘಾಟಿಂದ ಹಾಗೆ ಮಂಗಳೂರು ಹೋಗೋದೆ. ನಿಮಗೆ ಶಿರಾಡಿ ಘಾಟ್ ಒಳಗಡೆ ನೇಚರ್ ಹೆಂಗಿರ್ತೈತೆ ಎಲ್ಲ ತೋರಿಸ್ತೇನೆ. ತುಂಬ ಅಂದ್ರೆ ತುಂಬ ಅದ್ಭುತವಾಗಿದೆ, ತುಂಬ ಅಂದ್ರೆ ತುಂಬ ಸುಂದರವಾಗಿದೆ ಅಂತ ಹೇಳ್ತೀನಿ. ಹಾಗಿದ್ರೆ ಹೋಗೋಣ. ಆಗಿದ್ರೆ ಬನ್ನಿ.
ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಟಿಫಿನ್ ಮುಗಿಸ್ಕೊಂಡು ಇವಾಗ ನಾವು ಶಾಂತಿಗ್ರಾಮ ಟೋಲ್ನ ಬಿಡ್ತಾ ಇದ್ದೇವೆ. ಇವಾಗ ಡ್ರೈವರ್ ಶಿಫ್ಟ್ ಚೇಂಜ್ ಆಯ್ತಾ. ಸಂಗಮೇಶ್ ಅಣ್ಣವ್ರು ರೆಸ್ಟ್ ಮಾಡತ್ತಾರ, ಅಂಬರೀಷ್ ಅಣ್ಣವ್ರ ಗಾಡಿ ಓಡಿಸತ್ತಾರ. ಅಂಬರೀಷ್ ಅಣ್ಣವ್ರು ಶಿಫ್ಟ್ ಸ್ಟಾರ್ಟ್ ಆಯ್ತಾ? ಸರ್ ಸೇಫ್ ಜರ್ನಿ ಸರ್. ನಾವು ಇವಾಗ ಸಕಲೇಶ್ಪುರ ಘಾಟ್ ಹತ್ರ ಇದ್ದೇವೆ. ಜರ್ನಿ ಇನ್ನು ಭಾಳ ಕ್ಯೂರಿಯಾಸಿಟಿ ಐತೆ, ಮಸ್ತ್ ಐತೆ ಮಾತ್ರ. ನೀವು ನೋಡ್ತಿದ್ದೀರಿ ಮಳೆನೂ ಸ್ಟಾರ್ಟ್ ಆಯ್ತಾ, ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯ್ತಾ. ಎಲ್ಲಿ ನೋಡ್ತಿರಲ್ಲ ಹಸಿರು ಫುಲ್ ಮಾತ್ರ ಗಿಚ್ಚೈತೆ ಮಾತ್ರ ಪ್ರಕೃತಿ. ಇದೇ ನೋಡ್ತೀರಿ ನೀವು, ಇದೆಲ್ಲ ಗುಡ್ ಕುಸ್ತಿತ್ ನೋಡ್ರಿ ಅವತ್ತು. ಅದೇ ನೋಡ್ತಿದ್ರಿ ಅದು ಮೊನ್ನೆ ಮಳೆ ಕುಸ್ತಿತ್ ನೋಡ್ರಿ ಗುಡ್ಡ ಎಲ್ಲ. ಎಲ್ಲಿ ನೋಡ್ತಿರಲ್ಲ ನೀರು ಹೇಗೈತೆ ನೋಡ್ರಿ. ಈಗ ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇದೆ ರೋಡ್ದ. ನಾವು ಇವಾಗ ಸಕಲೇಶ್ಪುರ ಘಾಟಲ್ಲಿದ್ದೇವೆ. ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಸ್ಲೋ ಹೋಗ್ತಾ ಇದೆ. ಸೀನ್ರಿ ಮಾತ್ರ ಮಸ್ತ್ ಇದೆ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಅಲ್ಲಿ ಹಸಿರು. ನೋಡ್ರಿ ನೀರ್ ಹೆಂಗ್ ಹರಿತಾ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಮಾತ್ರ. ನೀವು ನೋಡ್ತಿದ್ರಿ ಇದು ಸಕಲೇಶ್ಪುರ ಶಿರಾಡಿ ಘಾಟ್ ಇದು ಯಾವ ಥರ ಇದೆ ಅನ್ನೋದನ್ನು. ಗಿಚ್ಚಂದ್ರೆ ಗಿಚ್ಚೈತೆ ಮಾತ್ರ. ನೀರು ಹರಿ ಸೌಂಡ್ ಬರ್ತಾ ಇದೆ. ನಮ್ಮ ಗಾಡಿದ ಲೈನರ್ ಎಲ್ಲ ಹೀಟ್ ಆಗಿದ್ವಾ, ಅವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಒಂದು 5 ಮಿನಿಟ್ಸ್. ಮತ್ತು ಇವಾಗ ಇಲ್ಲಿಂದ ಹೊಡ್ತಿದ್ದೇವೆ. ಇವಾಗ ಶಿಫ್ಟ್ ಚೇಂಜ್ ಆಯ್ತು. ಸಂಗಮೇಶ್ ಅಣ್ಣವ್ರ ಡ್ರೈವ್ ಮಾಡಕತ್ತಾರ. ಅಡುಗೆ ಮಾಡಿದ್ದ ಪಾತ್ರೆಗಳು ಹಾಗೆ ಇದ್ವು, ಅವನ್ನ ತೊಳಿತಿದಾರ. ಸಂಗಮೇಶ್ ಅವ್ರ ಸ್ನಾನ ಮಾಡತ್ತಾರ.
ನೋಡ್ರಿ ಸ್ವಲ್ಪ ನೀರಿದ್ವ ಫುಲ್ ಫ್ರೆಶ್ ಆಗತ್ತಾರ ಎಲ್ಲರೂ. ನಾವು ಇವಾಗ ಆನ್ ದಿ ವೇ ಟು ಮಂಗಳೂರಿದ್ದೇವೆ. ಡ್ರೈವರ್ ಲೈಫ್ ಯಾವ ಥರ ಇದೆ ತೋರಿಸ್ತೀನಿ. ಇಲ್ಲಿ ನೀರು ಬರ್ತಾ ಇದೆ, ಅಲ್ಲಿ ಸ್ನಾನ ಮಾಡ್ತಿದ್ದಾರೆ, ಎಲ್ಲ ಬಟ್ಟೆಗಳನ್ನು ಒಕ್ಕೊಂತಿದ್ದಾರೆ ಮತ್ತು ಪಾತ್ರೆಗಳನ್ನ ತೊಳ್ಕೊತಿದ್ದಾರೆ. ನಮ್ಮ ಡ್ರೈವರ್ ಎಲ್ಲ ಫ್ರೆಶ್ ಆಗಿ ಆಯ್ತಾ ಇವಾಗ ಬರ್ತಾ ಇದ್ದಾರೆ. ನಮ್ಮ ಮತ್ತೆ ಗಾಡಿ ಹತ್ರ ಹೋಗ್ತಾಯಿದೆ ಇವಾಗ. ಫೈನಲಿ ಅಂಬರೀಷ್ ಮತ್ತು ಸಂಗಮೇಶ್ ಅವರು ಫುಲ್ ಫ್ರೆಶ್ ಆದ್ರೆ ಶಿಫ್ಟೂ ಚೇಂಜ್ ಆಗುತ್ತೆ. ಎಲ್ಲ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ, ಅದಾದ್ಮೇಲೆ ಬಟ್ಟೆ ಹೋಗ್ಕೊಂಡ್ರೆ, ಜಳಕನೂ ಮಾಡಿದ್ರೆ, ಗಾಡಿನೂ ಎಲ್ಲ ಕರೆಕ್ಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ. ನೀವೇ ನೋಡ್ತಿದ್ರಿ ಸಂಗಮೇಶ್ ಅವ್ರೆ, ನೋಡ್ರಿ ಫುಲ್ ಟ್ರಿಮ್ ಕಾಣಕ್ ಬಿಟ್ರ ಫ್ರೆಶ್ ಆಗಿ. ಪಕ್ಕದಲ್ಲಿ ಅಂಬರೀಶ್ ಅವ್ರು ಇದಾರೆ. ಅದಾದ್ಮೇಲೆ ಇಲ್ಲಿ ನೋಡ್ತಿದ್ರಿ ಕ್ಲೀನ್ ಆಗಿ ಬಟ್ಟೆ ಒಣಕೊಂಡ್ಬಿಟ್ಟಿದ್ದಾರೆ. ನೀವೇನೇ ಹೇಳ್ರಿ, ಸಕಲೇಶ್ಪುರ ಮತ್ತ ಮಂಗಳೂರು ರೂಟ್ ಏನಿದೆಲ್ಲ ಹೆವಿ ಥ್ರಿಲ್ ಆಕೈತಿ, ಹೆವಿ ಥ್ರಿಲ್ ಕೊಡ್ತೈತಿ ಅಂತ ಹೇಳ್ಬೋದು. ಅಲ್ಲಿ ನೋಡ್ರಿ ನದಿ ಹಂಗ ಹರಿಯತೈತಿ. ಅಲ್ಲಿ ಮೇಲ್ಗಡೆ ಗುಡ್ಡ ನೋಡ್ರಿ, ಹಸರು ನೋಡ್ರಿ. ನಾವಿವಾಗ ಗುಂಡೆ ಚೆಕ್ ಪೋಸ್ಟ್ ಹತ್ರ ಇದ್ದೇವೆ. ನಾವಿವಾಗ ಗುಂಡೆ ಚೆಕ್ ಪೋಸ್ಟ್ ನ ದಾಟ್ಕೊಂಡ ಮುಂದೆ ಹೋಗ್ತಿದ್ದೇವೆ. ಇನ್ನೊಂದೇನೋ ಮಳೆ ಕಡಿಮೆ ಇದೆ, ಅದೊಂದು ಖುಷಿ. ಬಿಸಿಲಿದೆ, ಅದೇನು ಈ ರೂಟ್ ಒಳಗೆ ಜರ್ನಿ ಏನಿದೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತೈತೆ, ಒಂಥರ ಥ್ರಿಲ್ ಅನಿಸ್ತೈತೆ. ನೋಡ್ರಿ ನೀರು ಹೆಂಗ ಹರಿಯತೈತೆ ಅಂತ ಮಾತ್ರ ಗೆಚ್ಚ ಆಯ್ತು ಮಾತ್ರ. ಇಲ್ಲಿ ನೋಡ್ರಿ ಗುಡ್ಡ ಹೆಂಗ್ ಕುಸ್ತೈತೆ ಅಂತೇಳಿ, ಮನ್ ಕುಸ್ತೈತೆ ನೋಡ್ರಿ ಗುಡ್ಡ. ಅಲ್ಲೇ ನೋಡತ್ತೀರಿ ಮುಂದ, ಅಲ್ಲೇ ಗುಡ್ಡ ಕುಸ್ತೈತಿ. ಕನ್ಸ್ಟ್ರಕ್ಷನ್ ನಡತ್ತೆ, ವರ್ಕ್ ಮಾಡತ್ತಾರ ನೋಡ್ರಿ ಇವಾಗ. ನೋಡ್ರಿ ಗುಡ್ಡ ಎಲ್ಲ ಕುಸಿದ್ದಕ್ಕೆ ರೋಡ್ ಬ್ಲಾಕ್ ಆಗಿತ್ತ, ಚೇಂಜ್ ಮಾಡಿದ್ದಾರೆ ಡೈವರ್ಷನ್. ಇವಾಗ ಏನ್ ರೂಟ್ ಐತೆ ನೋಡ್ರಿ, ಧರ್ಮಸ್ಥಳಕ್ಕೆ ಹೋಗೈತೆ ನೋಡ್ರಿ ಇದು. ನಾವು ಇವಾಗ ಮಂಗಳೂರು ಹೊರಟಿದ್ದೇವೆ. ಇವಾಗ ಇಲ್ಲೇ ನೋಡ್ತಿದ್ದೀರಿ ನೀವು, ಇಲ್ಲೇ ರೋಡ್ ಮಾಡಕತ್ತಾರ, ಕನ್ಸ್ಟ್ರಕ್ಷನ್ ನಡೆದಿದೆ ನೋಡಿ. ನಾವಿವಾಗ ಆನ್ ದಿ ವೇ ಟು ಮಂಗಳೂರು ಇದ್ದೇವೆ. ಸದ್ಯಕ್ಕೆ ನಾವು ನೆಲಾಡಿಯಲ್ಲಿ ಇದ್ದೇವೆ. ಇಲ್ಲಿ ನೀವು ನೋಡ್ತಿದ್ರಿ ಯಾವ ಥರ ಇದೆ ನೆಲಾಡಿ ಅನ್ನೋದನ್ನ. ಟೈಮ್ ಇವಾಗ 5:12. ಏನಪ್ಪ ಅಂತಂದ್ರೆ ಮಧ್ಯಾಹ್ನ ಸ್ವಲ್ಪ ಅಲ್ಲಿ ವರ್ಕ್ ಮಾಡೋದು ಲೇಟ್ ಆಯ್ತಾ, ಎಲ್ಲ ಕೆಲಸ ಮುಗಿದು ಅದ್ರ ಸಂಬಂಧ ಸ್ವಲ್ಪ ಊಟನೂ ಲೇಟ್. ಇವಾಗ ಬಂದಿದ್ದೇವೆ, ನೋಡೋಣ ಏನು ಸಿಗ್ತೈತಿ. ಲೈಟ್ ಸ್ನ್ಯಾಕ್ಸ್ ತಿನ್ಕೊಂಡು ಹೊಡೋಣ ಇವಾಗ ಇಲ್ಲಿಂದ. ನಾವಿವಾಗ ನೆಲಾಡಿ ಹತ್ರ ಇದ್ದೇವೆ. ಅಂಬರೀಶ್ ಅವರು ಬರ್ತಾ ಇದ್ದಾರೆ ಇವಾಗ. ಪಾಪ ಏನೋ ತಿನ್ನೋದು ಹಸಿವೆ ಆಗ್ಬಿಟ್ಟಿದೆ ಭಾಳ. ಏನು ಮಾಡೋದು, ಸಿಕ್ಕಾಪಟ್ಟೆ ಟ್ರಾವೆಲ್ ನಿನ್ನ ನೈಟಿಂದ ಬಂದುಬಿಟ್ಟಿದೆ. ನ್ಯೂಡಲ್ಸ್ ಆರ್ಡರ್ ಮಾಡಿ ಆಯ್ತು, ನ್ಯೂಡಲ್ಸ್ ಬರೋ ಮಟ್ಟ ಬಿಸ್ಕಿಟ್ ತಿನ್ನತ್ತೀವಿ. ಅಣ್ಣ ಏನು ಅನ್ನಿಸ್ತಿದೆ? ನಾವು ಇವಾಗ ನೆಲ್ಲಿಡಿಯಲ್ಲಿದ್ದೇವೆ.
ಬೆಳಗ್ಗೆಯಿಂದ ಊಟ ಮಾಡಿದ್ದು ಅದೇ ಪಲಾವ್ ತಿಂದಿದ್ದೆ ಸರ್. ಮಧ್ಯಾಹ್ನ ಊಟ ಆಯ್ತಲ್ಲ, ಇವಾಗ ಜಳಕ ಮಾಡಿ ಫ್ರೆಶ್ ಆಗಿದೆ, ಹೊಟ್ಟೆ ಹಸು ಆಯ್ತು, ಸೈಡ್ ಹಾಕಿದ್ದೀವಿ ಸರ್. ಇವಾಗ ಸ್ವಲ್ಪ ಏನೋ ಸ್ನ್ಯಾಕ್ಸ್ ತೊಗೊಂಡು ತಿಂದು ಮುಂದೆ ಹೋಗಿ ಅಡುಗೆ ಮಾಡ್ಕೊಂಡು ಸರ್. ಅಡುಗೆ ಮಾಡ್ಕೊಂಡು ಶಿಸ್ತು ಊಟ ಮಾಡಿ ಫ್ರೆಶ್ ಮಾಡೋಣ ಸರ್. ಅಲ್ಲೇ ನಮ್ಮ ಸಂಗಣ್ಣವ್ರು ಇದಾರ. ಸಂಗಣ್ಣವರ ರೀಲ್ಸ್ ಒಳಗೆ ಬ್ಯುಸಿ ಅದಾರ ಅವ್ರ. ಇವಾಗ ಹೋಟೆಲ್ ಲೊಕೇಶನ್ ಮತ್ತೆ ಚೇಂಜ್ ಆತ. ಬಂದೇವು, ಏನು ಸಿಗ್ತೈತೆ ನೋಡೋಣ, ಟ್ರೈ ಮಾಡೋಣ ಇವಾಗೆಲ್ಲ. ಮತ್ತೆ ನಾವು ಇವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ಊಟ ಯಾವುದು ಅಷ್ಟೊಂದು ಅಡ್ಜಸ್ಟ್ ಆಗಿಲ್ಲ, ನೋಡೋಣ ಮುಂದೆ. ಇವಾಗ ಶಿಫ್ಟ್ ಚೇಂಜ್ ಆಯ್ತಾ, ಮತ್ತೆ ಅಂಬರೀಷ್ ಅಣ್ಣವ್ರ ಗಾಡಿ ಓಡಿಸಿದ್ದಾರೆ. ಇವಾಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಉಪ್ಪಿನಂಗಡಿ. ಅಲ್ಲಿ ಯಾವ್ದು ಹೋಟೆಲ್ ಇದ್ರೆ ಟ್ರೈ ಮಾಡೋಣ. ಏನಂತೀರಿ ಅಂಬರೀಷ್ ಅಣ್ಣ? ಈಗ ಇದಾಗಿದೆ ಸರ್, ನಾನ್ ವೆಜ್ ಇದೆ ಅಂತೆ, ವೆಜ್ ಇದೆ ಅಂತೆ. ಅಲ್ಲಿ ಸಖತ್ತಾಗಿ ಕೊಡ್ತಾ ಅಂತ ಕೇಳಿದ್ವಿ, ಅಲ್ಲೇ ಸ್ಟಾಪ್ ಮಾಡೋಣ ಸರ್. ಎಸ್ ಸರ್, ಡನ್. ಟೈಮ್ ಇವಾಗ 5:44. ನಾವು ಇವಾಗ ನೆಲುಡಿನ ಬಿಟ್ಟಿದ್ದೇವೆ. ಆನ್ ದಿ ವೇ ಟು ಉಪ್ಪಿನಂಗಡಿ ಇದ್ದೇವೆ. ಅಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ಹೋಟೆಲ್ ಸಿಕ್ಕರೆ ಏನೋ ಲೈಟ್ ಆಗಿ ತಿನ್ಕೊಳ್ಳೋಣ. ಹಾಗೆ ಮುಂದೆ ಮಂಗಳೂರು ಹೋಗಿ ಅಲ್ಲಿ ಗಾಡಿನ ಅನ್ಲೋಡ್ ಮಾಡೋಣ. ಮತ್ತೆ ಮಳೆ ಸ್ಟಾರ್ಟ್ ಆಯ್ತಾ, ಹಾಗೆ ಸ್ವಲ್ಪ ಬಿಸಿಲಿದೆ. ಫ್ರೆಂಡ್ಸ್, ಇಲ್ಲಿ ನೋಡತ್ತೀರಿ ನೋಡ್ರಿ, ಗುಡ್ಡ ಯಾವ ಪರಿ ಕುಸಿದೆ ಅನ್ನೋದನ್ನ. ಎಲ್ಲ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ತರ ಗುಡ್ಡ ಕುಸಿದಿರೋದ್ರಿಂದ ಒನ್ ವೇ ಆಗ್ಬಿಟ್ಟಿದೆ ಎಲ್ಲ. ಮಳೆಗಾಲ ಇರೋದ್ರಿಂದ ಬರೇ ಈ ಏರಿಯಾದಲ್ಲಿ ಬರೇ ಗುಡ್ಡ ಕುಸಿತ, ರೋಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದ. ನಾವು ಇವಾಗ ಆನ್ ದಿ ವೇ ಟು ಉಪ್ಪಿನಂಗಡಿ ಇದ್ದೇವೆ. ನಾವಿವಾಗ ಉಪ್ಪಿನಂಗಡಿ ಬಂದ್ವಿ. ಎಲ್ಲ ಕಡೆ ಹೋಟೆಲ್ ಚೆಕ್ ಮಾಡಿದ್ವಿ, ಅಡ್ಜಸ್ಟ್ ಆಗಿಲ್ಲ. ಇವಾಗ ಬಂದ್ವಿ, ಲೊಕೇಶನ್ ಚೇಂಜ್ ಮಾಡ್ತಾ ಮಾಡ್ತಾ ಇವಾಗ ನಾವು ಉಪ್ಪಿನಂಗಡಿ ಬಂದಿದ್ದೇವೆ. ಫೈನಲಿ ನಾವು ಹೋಟೆಲ್ ಹೈವೇಗೆ ಬಂದಿದ್ದೇವೆ. ಇಲ್ಲಿ ಏನೇನು ಚೆನ್ನಾಗಿರ್ತೈತೆ ನೋಡೋಣ, ತಿನ್ಕೊಂಡು ಹೋಗ್ತಾ ಇರೋಣ. ಫೈನಲಿ ಹೋಟೆಲ್ ಹೈವೇ ಬಂದಿದ್ದೇವೆ, ಆರ್ಡರ್ ಮಾಡಿದ್ದೇವೆ. ನೋಡೋಣ ಏನೇನು ಸಿಗತ್ತೆ ನೋಡೋಣ. ಫೈನಲಿ ಪರೋಟ ಬಂತು. ಪರೋಟ ಜೊತೆ ವೆಜ್ ಸಾಂಬಾರ್ ಇದೆ, ತಿನ್ನೋಣ. ಅಂಬರೀಷ್ ಅವರೇ, ತುಂಬ ಹೊಟ್ಟೆ ಹಸಿವು ಅಂತ ಹೇಳ್ತಿದ್ರೆ, ಫೈನಲಿ ಏನು ಅನಿಸ್ತಾ ಇದೆ? ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಸರ್. ಇಷ್ಟೊತ್ತನ ತುಂಬ ಅಂದ್ರೆ ತುಂಬ ಹಸುವಾಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್, ಇವಾಗ ಸ್ವಲ್ಪ ಹ್ಯಾಪಿ. ಎಸ್ ಸರ್, ಫೈನ್, ಥ್ಯಾಂಕ್ ಯು. ಓಕೆ ಸರ್. ಸಂಗಣ ಏನಂತೀರಿ? ಸಂಗಣ ರಾತ್ರಿ ಊಟ ಮಾಡೋದಕ್ಕೆ ಮಾಡ್ತಿದ್ದೆ. ಸರ್ ಹೊಸ ಕಾರಣ ನಮಗೂ ಸ್ವಲ್ಪ ಹೊಸದಾಗಂತ ನಾವು. ಯಸ್ ಸರ್, ಫೈನ್, ಥ್ಯಾಂಕ್ ಯು ಸರ್. ಯಾ ಶೋರ್. ತುಂಬ ಹೋಟೆಲ್ ಸುತ್ತಾಡಿ ಫೈನಲಿಗೆ ಹೋಟೆಲ್ ಹೈವೇ ಬಂದಿದ್ವಿ. ಪರೋಟ ತಿನ್ನತ್ತೀವಿ. ಟೈಮ್ ಆಯ್ತು. ಇವತ್ತು ಗಾಡಿ ಅನ್ಲೋಡ್ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ. ನೋಡೋಣ ಏನಾಯ್ತು ಗೊತ್ತಿಲ್ಲ. ನಾಳೆ ಸಂಡೇ ಇದೆ, ನಾಳೆ ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಏನಾಗುತ್ತೆ ನೋಡಿ, ಹೋಪ್ ಫಾರ್ ದಿ ಬೆಸ್ಟ್. ಲೈಟಾಗಿ ತಿನ್ಕೊಂಡಾಯ್ತಾ, ಮತ್ತು ನಾವು ಇವಾಗ ಗಾಡಿಗೆ ಹತ್ಕೊಂಡು ನಮ್ದು ಅನ್ಲೋಡಿಂಗ್ ಪಾಯಿಂಟ್ ಹೋಗ್ತಿದ್ದೀವಿ. ಇವಾಗ ಹೊಡೋಣ. ಇವಾಗ ಮತ್ತಿವಾಗ ಶಿಫ್ಟ್ ಚೇಂಜ್ ಆಯ್ತಾ. ಸಂಗಣ್ಣವ್ರು ಹೊಡೆಯತ್ತಾರೆ ಗಾಡಿ. ಇವಾಗ ಸ್ವಲ್ಪ ಅಂಬರೀಷ್ ಅಣ್ಣವ್ರು ರೆಸ್ಟ್ ಮಾಡಕತ್ತಾರೆ. ಸರ್, ಇವಾಗ ಲೊಕೇಶನ್ ರೀಚ್ ಆಗಕ್ಕೆ ಎಷ್ಟೊತ್ತಾಗ್ಬೋದು ಸರ್? ತುಂಬ ದೂರ ಇಲ್ಲ ಸರ್, ಇನ್ನೊಂದು 30 ಕಿಲೋಮೀಟರ್ ಇದೆ. ಹಾಂ, 40 ಕಿಲೋಮೀಟರ್ ಇದೆ. ಒಂದು 1 ಅವರ್ ಇರುತ್ತೆ. ಎಸ್ ಸರ್, ಓಕೆ. ಸಂಗಣ್ಣವ್ರು ಏನು ಹೇಳ್ತೀರಿ? ನಾವಂತೂ ಇವಾಗ ನಾಷ್ಟ ಮಾಡ್ಬಾರ್ದು ಅಂತ ಅನ್ಕೊಂಡಿದ್ದೀವಿ. ನಾವು ನೀವು ಬೆಳಗ್ಗೆನೆ ಮಾಡಿದ್ವಿ ಸರ್ ಪ್ಲಾನ್, ನೈಟೇ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀವಿ ನಾವು. ಇವ್ರು ಅಂಬೇಡ್ಕರ್ಗೆ ಹಸುವಾಗಿದ್ದ ಕಾರಣಕ್ಕಾಗಿ ನಾವು ಸ್ವಲ್ಪ ಅಲ್ಲಿ ನೀರು ಬಿಡೋಣ ಅಂತ ಹೋದೆ ಸರ್. ಅಂಬೇಡ್ಕರ್ ನೋಡಿ ನಮಗೂ ಹಸು ಆದಂಗೆ ಆದ್ರೆ ಅದಕ್ಕೆ ನಾವು ನಾಷ್ಟ ಮಾಡ್ಬೇಕು. ಎಸ್ ಸರ್, ಪರ್ಫೆಕ್ಟ್. ನಿಮಗೆ ಹೆಂಗ ನಿಮ್ಗೆ? ಸರ್, ನಂಗೆ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ತುಂಬಾ ಎಂಜಾಯ್ ಮಾಡ್ತಿದ್ದೇನೆ ಪ್ರತಿ ಕ್ಷಣನು. ಥ್ಯಾಂಕ್ ಯು ಸರ್. ಅದಲ್ಲ ಸರ್, ಇವಾಗ ನಾವು ನೀವು ಪ್ಲಾನ್ ಒಂದೇ ತರ ಮಾಡಿರ್ತೀವಿ, ರೈಟ್? ಇಲ್ಲಣ್ಣ, ಏನ್ ತೊಂದರೆ ಇಲ್ಲ. ಹೆಚ್ಚು ಕಡಿಮೆ ಆಗುತ್ತೆ, ಫ್ಲಕ್ಚುಯೇಟ್ ಆಗುತ್ತೆ. ಬಟ್ ನೈಟ್ ನೋಡೋಣ ಅಂತ, ನೈಟ್ ಏನ್ ಮಾಡೋಣ ಅಂತ. ನೈಟ್ ಆಗಿಲ್ಲ ಅಂದ್ರೆ ನಡೆಯುತ್ತೆ. ವಿ ಆರ್ ಡನ್. ನೈಟ್ ಅಡಿಗೆ ಮಾಡೋದೇ ಸರ್, ಅಡಿಗೆ ಮಾಡೋದೇ, ಊಟ ಮಾಡೋದೇ. ಸರ್, ನೋಡೋಣ. ಡೇ ಹೊತ್ತು ಊಟ ಮಾಡಿಲ್ಲ ಅಂದ್ರೆ ನಡೆಯುತ್ತೆ, ನೈಟ್ ಹೊತ್ತು ಊಟ ಮಾಡೋದೇ ಸರ್. ಎಸ್ ಸರ್, ಡನ್.
ಟೈಮ್ ಇವಾಗ 7 ಗಂಟೆ ಆಗಿದೆ. ನಾವು ಲೊಕೇಶನ್ ರೀಚ್ ಆಗೋದು ಇನ್ನೊಂದು ಅವರ್ ಆಗುತ್ತೆ. ಸ್ವಲ್ಪ ಕತ್ಲು ಬೇರೆ ಆಗ್ತಾ ಇದೆ. ಟೈಮ್ ಇವಾಗ 8 ಗಂಟೆ ಆಗಿದೆ. ನಾವು ಇವಾಗ ಆನ್ ದಿ ವೇ ಟು ಮಂಗಳೂರು ಇದ್ದೇವೆ. ಮಂಗಳೂರಿನ ಒಂದು 15 ಕಿಲೋಮೀಟರ್ ಇದೆ. ಹೊರಗಡೆ ತುಂಬಾ ಕತ್ಲಾಗ್ಬಿಟ್ಟಿದೆ. ಇವಾಗ ಫೈನಲ್ ಆಗಿ ಸೇಫ್ ಆಗಿ ಬಂಟ್ವಾಳ ರೀಚ್ ಆದ್ವಿ. ಇಲ್ಲಿದ್ದ ಪಾಯಿಂಟ್ ಬಂದ್ಬಿಟ್ಟು ಇನ್ನೊಂದು 14ರಿಂದ 15 ಕಿಲೋಮೀಟರ್ ಇರ್ಬೋದು. ಆದ್ರೆ ಏನಪ್ಪಾ ಅಂದ್ರೆ ಇಷ್ಟೊತ್ತವರೆಗೂ ಬಂದಿದ್ದು ಬೇರೆ ಲೆಕ್ಕ, ಇನ್ಮೇಲೆ ಹೋಗ್ತಾ ಇರೋದೇ ಬೇರೆ ಲೆಕ್ಕ. ಯಾಕಪ್ಪ ಅಂದ್ರೆ ಇವಾಗ ಫುಲ್ ಸಿಟಿಯಲ್ಲಿ ಹೋಗ್ಬೇಕಲ್ಲ, ಗಾಡಿ ಕಾರು ಬೈಕು ಇವರೆಲ್ಲರೂ ಹಾಗೆ ಅಡ್ಡಡ್ಡ ತಿಡ್ಡಡ್ಡ ಬರ್ತಿರ್ತಾರೆ. ಇವ್ರು ನೋಡ್ಕೊಂಡು ಹೋಗ್ಬೇಕಂತ ಅರ್ಧ ಗಂಟೆ ವೇಸ್ಟ್ ಆಗತ್ತೆ ಇವಾಗ ನಮ್ದು. ಫೈನಲಿ ಅಂತೂ ಇಂತೂ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿ ಸಿಗೋಣ. ನಾವು ಇವಾಗ ಸಿಟಿ ಒಳಗಡೆ ಇದ್ದೇವೆ. ಇನ್ನೊಂದು ಸ್ವಲ್ಪ ಹೊತ್ತು ನಾವು ಲೊಕೇಶನ್ ರೀಚ್ ಆಗ್ತೇವೆ. ನಾವಿವಾಗ ಓಲ್ಡ್ ಫೋರ್ಟ್ ಹತ್ರ ಇದ್ದೇವೆ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಮ್ಮ ಲೊಕೇಶನ್ ರೀಚ್ ಆಗ್ತೇವೆ. ಮಾತ್ರ ಏರಿಯಾ ಮಾತ್ರ ಗಿಚ್ಚೈತೆ ಅಂತ ಹೇಳ್ಬೋದ. ತೋರಿಸ್ತೇನೆ ಇವಾಗ ಫೋರ್ಟ್ ಎಲ್ಲ ಹೆಂಗೈತೆ ಅನ್ನೋದನ್ನ. ನೋಡ್ರಿ, ಮನೆ ನೋಡ್ರಿ, ಆಫೀಸ್ ನೋಡ್ರಿ, ದೇವಸ್ಥಾನ ನೋಡ್ರಿ. ನಾವು ಇವಾಗ ಲೊಕೇಶನ್ ಹತ್ರ ಬಂದ್ವಿ. ಮಂಗಳೂರು ಏರ್ಪೋರ್ಟ್ ಹತ್ರ ಇದ್ದೇವೆ ಇವಾಗ. ಇವಾಗ ಬಿಲ್ ಎಲ್ಲ ತೋರಿಸಿದ್ವಿ, ಎಲ್ಲಿ ಅನ್ಲೋಡ್ ಆಗ್ಬೇಕು ಅನ್ನೋದು ಹೇಳಿ. ಇಲ್ಲೇ ಮುಂದ್ಗಡೆನೇ ಇದೆ ಆಫೀಸ್. ಆನ್ ದಿ ವೇ ಟು ಆಫೀಸ್ ಇದ್ದೇವೆ. ಮಳೆ ಬೇರೆ ಬರ್ತಾ ಇದೆ. ನಮ್ಮ ಸಂಗಣ್ಣವ್ರ ಪಕ್ಕ ರೈಡ್ ಮಾಡಕತ್ತಾರ. ಫೈನಲಿ ನಾವು ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ಬಂದ್ಬಿಟ್ಟು ಓಲ್ಡ್ ಫೋರ್ಟ್ ಮಂಗಳೂರ. ಬರೀ ಮೀನ್ ವಾಸನೆ ಬರ್ತಾ ಇದೆ. ಲೊಕೇಶನ್ ಮೇಲೆ ಗೇಟ್ಸ್ ಇದೆ ಮಾತ್ರ. ಅವ್ರು ಒಳಗಡೆ ಬರ್ಬೇಕಾದ್ರೆ ಓಲ್ಡ್ ಫೋರ್ಟ್ಗೆ ಹೆವಿ ಕಷ್ಟ ಆಯ್ತ. ಒಬ್ಬರ ಡ್ರೈವರ್ ಬಂದ್ರೆ ಮಾತ್ರ ಹೆವಿ ತ್ರಾಸ ಆಗೈತೆ. ಇಬ್ಬರು ಬರಬೇಕ. ಭಾಳ ಸಣ್ಣದೈತೆ ರೋಡ್. ನ್ಯಾರೋ ರೋಡ್ ಒಳಗೆ ಪಾಸ್ ಆಗ್ಬೇಕ. ಅದ್ರಾಗ ಒಂದ್ ಗಾಡಿ ಬರ್ತೈತೆ, ಅದ್ರಾಗ ಬೈಕ್ ಪಾಸ್ ಮಾಡಿರ್ತಾರ. ಅದಕ್ಕಾಗ ಕಾರ್ ಹೋಗ್ತಿರ್ತೈತೆ. ಯಪ್ಪ ಯಪ್ಪ ಯಪ್ಪ. ನೋಡ್ರಿ, ನಾವು ಲೊಕೇಶನ್ ಹತ್ರ ಬಂದಿದ್ದೇವೆ. ಆಫೀಸರ್ ಕಾಲ್ ಮಾಡತ್ತೀವಿ, ಕಾಲ್ ತೆಗಿವಲ್ರ. ಗಾಡಿ ನೋಡಿದ್ ನಡು ರೋಡ್ ಪಾರ್ಕ್ ಮಾಡ್ಕೊಂಡು ನಿಂತೇವೆ. ಫೈನಲಿ ನಾವು ಲೊಕೇಶನ್ ರೀಚ್ ಆದ್ವಿ. ಅದ ಏನಪ್ಪಾ ಅಂದ್ರೆ ಓಲ್ಡ್ ಫೋರ್ಟಿಗೆ ಬಂದಿದ್ದೇವೆ. ಸಮುದ್ರದ ಪಕ್ಕನೇ ಇದೆ. ನಾಳೆ ತೋರಿಸ್ತೇನೆ ಲೋಡಿಂಗ್ ಅನ್ಲೋಡಿಂಗ್ ಹೇಗೆ ಆಗ್ತೈತೆ ಅನ್ನೋದನ್ನ. ಇವಾಗ ಲಾಗ್ ಮುಗಿಸೋಕ್ಕಿಂತ ಮುಂಚೆ ಸಂಗಣ್ಣ ಮತ್ತು ಅಂಬರೀಶ್ ಅವ್ರು ಸ್ವಲ್ಪ ಮಾತಾಡ್ತಾರೆ. ಏನ್ ಹತ್ರ ಕೇಳೋಣ ಇವಾಗ. ಅಂಬರೀಶ್ ಅವರೇ, ನಾವು ನಿನ್ನೆ ನೈಟ್ 9 ಗಂಟೆಗೆ ನಾವು ಡಿಪಾರ್ಚರ್ ಆಗಿತ್ತು ಗೌರಿಬಿದನೂರ. ಅಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಮಾಡ್ಸ್ಕೊಂಡ್ ಬಿಟ್ಟಿದ್ದು. ಇವತ್ತು ನೈಟ್ 9 ಗಂಟೆಗಿದೆ. ನಾವು ಮಂಗಳೂರ ಓಲ್ಡ್ ಫೋರ್ಟ್ ಬಂದರ ಹತ್ರ ಇದ್ದೇವೆ. ಹೌದು ಸರ್. ಸರ್, ಇವತ್ತಿನ ಅನುಭವ ಹೆಂಗಿತ್ತಂತ ಹೇಳ್ಬೋದಾ? ಅನುಭವ ಅನ್ನಕ್ಕೆ ಏನು ಸರ್, ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಪ್ಪ ಅಂದ್ರೆ ಒಳ್ಳೆ ಒಳ್ಳೆ ವ್ಯೂಸ್ ನೋಡ್ಕೊಂತ ಬಂದ್ವಿ. ಆ್ಯಂಡ್ ಅಲ್ಲಿಂದ ಇವತ್ತು ಅವ್ರಿಗೆ ಫೋನ್ ಮಾಡಿದೆ ನಾನು. ಯಾರಿಗೆ ಇವರು ಅನ್ಲೋಡ್ ಮಾಡೋರು ಪಾರ್ಟಿ ಅವ್ರಿಗೆ ಫೋನ್ ಮಾಡಿದೆ. ಖಾಲಿ ಮಾಡ್ತಂತ ಹೇಳಿದ್ರು. ಒಂದು ಬ್ಯಾಡ್ ಲಕ್ ನಮ್ದು ಏನಪ್ಪ ಅಂತಂದ್ರೆ, ಅಲ್ಲಿಂದ ಬರ್ಬೇಕಾದ್ರೆ ಒಂದು ಸ್ವಲ್ಪ ಗಾರ್ಡ್ ಸೆಕ್ಷನ್ದಾಗ ಒಂದು ಸ್ವಲ್ಪ ಟ್ರಾಫಿಕ್ ಆಯ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಅದೇ ಒಂದು ಬ್ಯಾಡ್ ಲಕ್ ನಮ್ದು. ಇಲ್ಲಿ ಬಂದಿಂದ ಒಂದು ಟೈಮ್ 1 ಅವರ್ ಆಯ್ತು. ನಾಳೆ ಗಾಡಿ ಖಾಲಿ ಮಾಡ್ತಂತ ಹೇಳಿದ್ರೆ ಇವತ್ತು ಗಾಡಿ ಖಾಲಿ ಆಗಿ
ಇವತ್ತು ಲೋಡ್ ಆಗಿದ್ರು ಭಾಳ ಅಂದ್ರೆ ಭಾಳ ಖುಷಿ ಆಕಿತ್ತು ಸರ್. ಅದು ಒಂದಕ್ಕರು ಮತ್ತೆ ಹೇಳಾರ ಅಷ್ಟು ಖುಷಿ ಆಕಿತ್ತು. ಏನೋ ಇವತ್ತು ಅಚಾನಕ ಒಂದು ಸ್ವಲ್ಪ ಲೇಟ್ ಆಗಿದೆ, ಯಾಕಂದ್ರೆ ಇಲ್ಲಿ ಘಾಟ್ ಸೆಕ್ಷನ್ ಒಂದು ಸ್ವಲ್ಪ ಟ್ರಾಫಿಕ್ ಆಗಿತ್ತು. ಅದಕ್ಕೋಸ್ಕರ ನಾಳೆ ಖಾಲಿ ಮಾಡ್ತಂತ ಅವರು ಹೇಳಿದ್ದಾರೆ. ನಾಳೆ ಖಾಲಿ ಆಯ್ತಂದ್ರೆ ನಾಳೆ ರಿಟರ್ನ್ ಲೋಡಿಂಗ್ ಇದೆ, ಪಕ್ಕಾ ಲೋಡ್ ಮಾಡ್ಕೊಂಡು ಹೋಗೋದೆ. ಅದು ಒಂದಕ್ಕರು ಹೇಳ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯಗಳಿಗೆ, ನಿಮ್ಮ ಮಾತುಗಳಿಗೆ Thank you, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸಂಗಮೇಶ್ ಅವರೇ, ಸತತ 4 ದಿನಗಳಿಂದ ನಿಮ್ಮ ಜೊತೆ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ನಂಗೂ ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಜೊತೆ ಸಮಯವನ್ನು ಕಳೀತಾ ಇದ್ದೀನಲ್ಲ, ನಂಗೆ ಒಂಥರ ವಿಭಿನ್ನವಾದ ಅನುಭವ ಅಂತ ಹೇಳ್ಬೋದು. 4ನೇ ದಿನದ ವ್ಲಾಗಿಂದ ನಿಮ್ಮ ಅನುಭವ ಯಾವ ತರ ಇತ್ತು ಅಂತ ಹೇಳ್ಬೋದಾ? ಸರ್ ನಾವೊಂದು ಮಾತು ಹೇಳ್ಬೇಕಂದ್ರೆ, ಇವಾಗ 4 ದಿನ ಜೊತೆ ನೀವು ನಮ್ಮ ಜೊತೆನೇ ಇದ್ದೀರಿ ಸರ್. ನಿನ್ನೆ ನೈಟ್ ನಾವು ರೈಲ್ವೆ ಕ್ರಾಸ್ ಮಾಡಿದ್ವಿ ಸರ್. ಅಲ್ಲಿದ್ದ ಇವರು ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿದ್ವಿ. ಮುಂದೆ ಬಂದು ಫೋನ್ ಮಾಡಿದ್ರೆ ಅವರು ಅಮೌಂಟ್ ಹಾಕ್ತೀನಿ ಅಂದ್ರೆ ಸರ್, ನಮಗೆ ಅಮೌಂಟ್ ಹಾಕ್ತೀನಿ ಅಂದು ಅವ್ರು 1 ಗಂಟೆಗೆ ಅಮೌಂಟ್ ಹಾಕಿದ್ರು. ನಾವು ಡೀಸೆಲ್ ಹಾಕೊಂಡು ಬಿಡೋ ಹೊತ್ತಿಗೆ ಅಲ್ಲಿ 2 ಗಂಟೆ ಸರ್. 4 ಗಂಟೆ ಡಬಲ್ ಸ್ಪೀಡೇ ರೀಚ್ ಆದಿವ್ರಿ. ರೀಚ್ ಆಗಿ 4 ಗಂಟೆ ಬಂದು ಅಲ್ಲಿ 1 ಅವರ್ ರೆಸ್ಟ್ ಮಾಡಿದ್ವಿ. 5 ಗಂಟೆ ಬಿಟ್ಟು ಸರ್. 9:30 10 ಗಂಟೆಗೆ ನಾವು ಶಾಂತಿಗ್ರಾಮ ಟೋಲಲ್ಲಿ ರೀಚ್ ಆಗಿ ಅಲ್ಲಿ ಟಿಫಿನ್ ಮಾಡ್ಕೊಂಡಿವಿ ಸರ್. ಅದು ನಿಮ್ಗಾದ್ರೂ ಗೊತ್ತಿದ್ದೆ ಇದು ವಿಷಯ. ಅಲ್ಲಿದ್ದ ಬಿಟ್ಟು ನೆಕ್ಸ್ಟ್ ಇದಕ್ಕೆ ಬಂದಿವಿ ಸರ್, ಯಾವುದು ಸಕಲೇಶ್ಪುರಕ್ಕೆ ಬಂದು ಘಾಟ್ ಸೆಕ್ಷನ್ ಅಂತೂ ನಿಮ್ಗಂತೂ ನೋಡಿದೆ ಸರ್ ಯಾವ ತರ ಘಾಟ್ ಇದೆ, ಯಾವ ತರ ಇದೆ ಅಂತ. ಅಲ್ಲೇ ನಿನ್ನೆ ನೈಟ್ 9 ಗಂಟೆ ಬಿಟ್ಟಿದ್ವಿ, ಇವಾಗ 9 ಗಂಟೆ ಇಲ್ಲಿ ರೀಚ್ ಆಗಿದ್ವಿ ಸರ್ ನಾವು. ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಹೊಡೆಯೋದೇ ಒಂಥರ ಆಗಿತ್ತು, ಇಲ್ಲಿ ಬಂದು ಒಳಗಡೆ ಬರೋದೇ ಒಂತ ರೇಂಜ್ ಆಗಿತ್ತು ಸರ್ ನಮ್ಗೆ ಇವತ್ತು. ಅರೆ ಒಂದ್ ಏನಪ್ಪ ಖುಷಿ ವಿಚಾರ ಅಂದ್ರೆ, ನಮಗ್ ಬರುವ ಹೊತ್ನಾಗ ಇಂತಿಂತ ಒಳ್ಳೆ ವ್ಯೂ ಸಿಕ್ಕು ಸರ. ಅಲ್ಟಿ ಆಗಿತ್ತು ಸರ್ ಅದು ವ್ಯೂ ಮಾತ್ರ. ಆದ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ, ನಾವು ಡ್ರೈವರ್ಗಳಿಗೆ ಏನ್ ರಿಕ್ವೆಸ್ಟ್ ಮಾಡ್ಕೊಳೋದಂದ್ರೆ, ಇವಾಗ ಮಳೆಗಾಲದಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಯಾಕಂದ್ರೆ ಇವಾಗ ಎಲ್ಲಿ ಬೇಕಲ್ಲಿ ಗುಡ್ಡ ಕುಸಿದ್ ಬೀಳೋ ಸಾಧ್ಯತೆಗಳು ಹೆಚ್ಚಿದೆ ಸರ್ ಮಳೆಗಾಲದಾಗೆ. ಅದೊಂದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸರ್, ನಮ್ ಡ್ರೈವರ್ಗಳು ಆಲ್ಮೋಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಮಳೆಗಾಲ ಒಳಗೆ ಇದ್ರೂ ಆಲ್ಮೋಸ್ಟ್ ಘಾಟ್ ಸೆಕ್ಷನ್ ಒಳಗೆ ಜರ್ನಿ ಮಾಡಕ್ ಇಷ್ಟಪಡ್ತಾರೆ ಎಲ್ಲಾ ಡ್ರೈವರ್. ನಾವಾದ್ರೆ ಅಷ್ಟೇ ರೀ. ಅದೊಂದು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಮ್ಮ ಎಲ್ಲಾ ಡ್ರೈವರ್ಗಳಿಗೆ. ಸರ್ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಚೆನ್ನಾಗಿ ಅನುಭವನ ವ್ಯಕ್ತಪಡಿಸಿದ್ರಿ. ಸರ್ ತುಂಬಾ ಧನ್ಯವಾದಗಳು ಸರ್. ನಾವು ಇವತ್ತಿನ ನಾವು ಮುಗಿಸೋಣ ಸರ್ ಇಲ್ಲಿಗೆ. ಸರ್ ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸರ್. ಫ್ರೆಂಡ್ಸ್, ಫೈನಲಿ ನಾವು ಅನ್ಲೋಡಿಂಗ್ ಪಾಯಿಂಟ್ನ ರೀಚ್ ಆದ್ವಿ. ನಿನ್ನೆ ನೈಟ್ 9 ಗಂಟೆ ಬಿಟ್ಟಿದ್ವಿ, ಇವತ್ತು ನೈಟ್ 9 ಗಂಟೆ ರೀಚ್ ಆದ್ವಿ. ಅಂಬರೀಷ್ ಅವ್ರ ಮತ್ತು ಸಂಗಮೇಶ್ ಅವ್ರ ಜೊತೆ ಏನು ಅನುಭವ ಇತ್ತಲ್ಲ, ತುಂಬ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ದಿನ ನಾವು ವಿಭಿನ್ನವಾದ ಲಾಗ್ ಮಾಡ್ತೀನಿ, ವಿಭಿನ್ನವಾದ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಬಟ್ ಅವರು ಕೊಟ್ಟಷ್ಟು ಪ್ರೀತಿ ನನಗೆ ಬೇರೆ ಯಾರೂ ಕೊಟ್ಟಿಲ್ಲ, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ. ಯಾಕಂದ್ರೆ ನಾನು ಸಣ್ಣ ಯೂಟ್ಯೂಬರ್ ಇದ್ದೇನೆ, ಇವಾಗ ನಾನು ಬೆಳಿತಿದ್ದೇನೆ. ಬಟ್ ನನ್ನ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನನ್ನ ಜೊತೆ ಎಷ್ಟು ಸ್ಪಂದನೆ ಮಾಡಿದಾರಂದ್ರೆ ಅದಕ್ಕೆ ಭಾವನೆಗಳಿಗೆ ವ್ಯಕ್ತಪಡಿಸೋಕ್ಕಾಗಂಗಿಲ್ಲ. ಅವರ ಪ್ರೀತಿಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೇನೆ. ಅವರಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ಸೊ ದಟ್ ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಇನ್ನೊಂದೇನಪ್ಪ ವಿಶೇಷತೆ ಅಂದ್ರೆ, ಸರ್ ಹೇಳಿದಾರೆ, ಸರ್ ನಿಮ್ಮ ಜೊತೆ ನಾವು ಜಮ್ಮುಗೆ ಹೋಗ್ತೀವಿ ಅಂತ ಹೇಳಿದಾರೆ. ಭಾಳ ಖುಷಿ ಆಯ್ತು. ಬಟ್ ನೋಡೋಣ ಹೆಂಗೆ ಮುಂದಿನ ದಿನ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಗುಡ್ ನೈಟ್ ಫ್ರೆಂಡ್ಸ್, ಬಾಯ್.